ಸರ್ ಈ ಇನ್ಶೂರೆನ್ಸ್ ಅಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಇದ್ರು ಜನ ತಗೊಳಕ್ ಹಿಂದೆ ಮುಂದೆ ನೋಡ್ತಾರಲ್ಲ, ಯಾಕೆ ಸರ್? ನೀವು ಯೋಚನೆ ಮಾಡಿ, ಇವಾಗ ನಾವೆಲ್ಲ ಸಣ್ಣವರಾಗಿದ್ದಾಗ ನಾವು ಏನು ಬಟ್ಟೆ ಹಾಕೋತಿದ್ವಿ, ನಾವು ಯಾವ ಊರಿಗೆ ಹೋಗ್ತಾ ಇದ್ವಿ, ಯಾವ ಹೋಟ್ಲಿಗೆ ಹೋಗ್ತಾ ಇದ್ವಿ, ಎಷ್ಟು ದಿನಕ್ಕೊಮ್ಮೆ ಹೋಟ್ಲಿಗೆ ಹೋಗ್ತಾ ಇದ್ವಿ, ಅದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತವಾಗ? ನಮ್ಮ ತಂದೆ ತಾಯಿ ಇನ್ಕಮ್ ಮೇಲೆ ಅಲ್ವಾ? ಅದೇ ಯೋಚನೆ ಮಾಡಿ, ಅದೇ ನಮ್ಗೆ 60 ವರ್ಷ ಆದಮೇಲೆ ನಮ್ಮ ಲೈಫ್ ಸ್ಟೈಲ್, ನಾವು ಯಾವ ರೀತಿ ಬಟ್ಟೆ ಹಾಕೋತೀವಿ, ಯಾವ ಹೋಟ್ಲಿಗೆ ಹೋಗ್ತೀವಿ ಅನ್ನೋದು ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಕು. ತಂದೆ ತಾಯಿ ಮೇಲೆ ಎಕ್ಸ್ಪೆಕ್ಟೇಷನ್ ಮಕ್ಕಳ ಮೇಲೆ ಇಟ್ಕೋಬೇಡಿ. ಕಾಲಘಟ್ಟ ಬದಲಾಗ್ತಾ ಇದೆ. ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕಾದ್ರೆ ನಿಮಗೋಸ್ಕರ ದುಡ್ಡು ಕೊಟ್ಟಿಡ್ಲೇಬೇಕು ನೀವು. ಅದಕ್ಕೆ ಇನ್ಶೂರೆನ್ಸ್ ಒಂದು ಮಾರ್ಗ ಅಷ್ಟೇ. ಯಾಕೆ ಅಂತ ಹೇಳಿದ್ನಲ್ಲ, ಇನ್ಶೂರೆನ್ಸ್ ಅಲ್ಲಿ ಆ ಕಾಲಘಟ್ಟಕ್ಕೆ ಮುಂಚೆ ದುಡ್ಡು ತೊಗೊಂಡ್ರೆ ಲಾಸ್ ಆಗುತ್ತೆ. ಸೊ ಆ ಕಾರಣಕ್ಕಾದ್ರೆ ಕಟ್ತಾ ಇರ್ತೀರಾ ನೀವು. 60 ವರ್ಷ ಆದ್ಮೇಲೆ ದುಡ್ಡು ಏನಕ್ಕೆ ಬೇಕು? ಬದುಕೋದಕ್ಕೆ ಬೇಕೇ ಬೇಕು ದುಡ್ಡು. ಈಗ ಹೆಲ್ತ್ ಇನ್ಶೂರೆನ್ಸ್ ಒಂದು ತಗೋತೀರಾ ಅಂತ ಹೇಳಿ 60 ವರ್ಷ ಆದ್ಮೇಲೆ ನಿಮಗೂ ನಿಮ್ಮ ಹೆಂಡತಿ ಪ್ರೀಮಿಯಂ ಹತ್ರ 1 ಲಕ್ಷದ ಮೇಲೆ ಬರುತ್ತೆ. ಅದನ್ನ ಎಲ್ಲಿಂದ ಕಟ್ತೀರಾ? ಅದನ್ನ 1 ವರ್ಷ ಪ್ರೀಮಿಯಂ ಕಟ್ಟಲಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ನಾವು ರಿಟೈರ್ಡ್ ಲೈಫ್ ಡಿಗ್ನಿಟಿಯಿಂದ ಬಾಳಬೇಕು, ಡೀಸೆಂಟ್ ಆಗಿ ಬಾಳಬೇಕು ಅಂತ ಹೇಳಿದ್ರೆ ದುಡ್ಡು ಕೊಟ್ಟಿಡ್ಲೇಬೇಕು.